ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಶಾಲೆಗೆ ಸ್ವಾಗತ. ಇವತ್ತು ನಾವು ಕಲಿಯೋಣ 1ನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದಲ್ಲಿ ಬರುವ ಗಣಿತ ವಿಷಯದ 2ನೇ ಪಾಠ, ಲೆಸನ್ ನಂಬರ್ 2, ಸಾಲಿಡ್ಸ್ ಅರೌಂಡ್ ಅಸ್, ಅಂದರೆ ನಮ್ಮ ಸುತ್ತಮುತ್ತಲಿರುವ ಶೇಪ್ಗಳು. ಇಲ್ಲಿ ನೋಡಿ ಏನಂತ, ಆಫ್ಟರ್ ಸ್ಟಡಿಂಗ್ ದಿಸ್ ಯೂನಿಟ್, ಅಂದರೆ ಈ ಪಾಠವನ್ನು ಕಲಿತ ಮೇಲೆ, ಯು ಕ್ಯಾನ್ ಅಂದರೆ ಒಂದು ಮಗು, ಸಾರ್ಟ್ ಆ್ಯಂಡ್ ಕ್ಲಾಸಿಫೈ ಆಬ್ಜೆಕ್ಟ್ಸ್ ಬೇಸ್ಡ್ ಆನ್ ದೇರ್ ಶೇಪ್ಸ್, ಅಂದರೆ ಒಂದು ಮಗು ವಸ್ತುಗಳನ್ನು ಅದರ ಶೇಪ್ ಅಂದರೆ ಅದರ ಆಕಾರದ ಮೇಲೆ ಗುರುತಿಸುತ್ತದೆ. ಅಬ್ಸರ್ವ್ ಆ್ಯಂಡ್ ಎಕ್ಸ್ಪ್ಲೇನ್ ಹೌ ದ ಶೇಪ್ಸ್ ಅಫೆಕ್ಟ್ ದ ಮೂಮೆಂಟ್ ಆಫ್ ಆಬ್ಜೆಕ್ಟ್ಸ್ ಲೈಕ್ ರೋಲಿಂಗ್ ಆ್ಯಂಡ್ ಸ್ಲೈಡಿಂಗ್, ಅಂದರೆ ಒಂದು ಮಗು ಹೇಳುತ್ತೆ ಯಾವುದು ಜಾರುತ್ತದೆ ಮತ್ತು ಯಾವುದು ಸುತ್ತುತ್ತದೆ, ರೋಲ್ ಆಗುತ್ತಾ ಹೋಗುತ್ತೆಂದು ತಿಳಿಯುತ್ತದೆ. ಐಡೆಂಟಿಫೈ 2 ಡೈಮೆನ್ಷನ್ಸ್ ಫ್ಲಾಟ್ ಆಬ್ಜೆಕ್ಟ್ಸ್ ವಿತ್ ಶೇಪ್ಸ್ ಸಚ್ ಆಸ್ ಸ್ಕ್ವೇರ್, ಟ್ರಯಾಂಗಲ್, ರೆಕ್ಟ್ಯಾಂಗಲ್, ಸರ್ಕಲ್. ಅಂದರೆ ಏನಿದ್ದಾರೆ, ಸ್ಕ್ವೇರ್ ಅಂದರೆ ಚೌಕ, ಟ್ರಯಾಂಗಲ್ ಅಂದರೆ ತ್ರಿಭುಜ, ರೆಕ್ಟ್ಯಾಂಗಲ್ ಅಂದರೆ ಆಯತ ಮತ್ತು ಸರ್ಕಲ್ ಅನ್ನು ಅದಕ್ಕೆ ತಿಳಿಯುತ್ತದೆ. ಆಮೇಲೆ ಡ್ರಾ ಫ್ರೀ ಹ್ಯಾಂಡ್ ಫಿಗರ್ಸ್ ಆಫ್ ಟ್ರಯಾಂಗಲ್ಸ್, ರೆಕ್ಟ್ಯಾಂಗಲ್ಸ್, ಸ್ಕ್ವೇರ್ಸ್ ಆ್ಯಂಡ್ ಸರ್ಕಲ್ಸ್, ಅಂದರೆ ಅದು ಮಗುವು ತ್ರಿಭುಜ, ರೆಕ್ಟ್ಯಾಂಗಲ್ ಅಂದರೆ ಆಯತ, ಸ್ಕ್ವೇರ್ ಅಂದರೆ ಚೌಕ ಮತ್ತು ವೃತ್ತವನ್ನು ತನ್ನಿಂದ ತಾನೇ ತೆಗೆಯಲು ಪ್ರಯತ್ನಿಸುತ್ತದೆ. ಇದರಿಂದ ಈ ಪಾಠದಿಂದ ಮಗ ಕಲಿಯುತ್ತದೆ. ಓಕೆ, ಲುಕ್ ಎಟ್ ದ ಪಿಕ್ಚರ್ ಗಿವನ್ ಬಿಲೋ. ಈ ಚಿತ್ರವನ್ನು ನೋಡ್ಕೊಂತ ಬನ್ನಿ. ಬಾಲ್ ಇದೆ, ಇದು ಪೋಸ್ಟ್ ಆಫೀಸ್ನ ಒಂದು ಡಬ್ಬ ಇದೆ, ಐಸ್ ಕ್ರೀಮ್ ಇದೆ, ಒಂದು ಆಯತಾಕಾರದ ಒಂದು ಬಾಕ್ಸ್ ಇದೆ, ಇದೊಂದು ಟ್ರಂಕ್ ಇದೆ, ಇದೊಂದು ಡಸ್ಟ್ಬಿನ್ ಟೈಪ್ ಇದೆ, ಇದೊಂದು ಟ್ರಂಕ್ ಇದೆ. ಈ ಥರ ಎಲ್ಲ ಶೇಪ್ಗಳು ನೋಡಿ. ಬುಗುರಿ ಇದೆ, ದಾಳಿಂಬ್ರೆ ಇದೆ, ಇದು ಪ್ಲೇಯಿಂಗ್ ಇದೆ, ಮ್ಯಾಚ್ ಬಾಕ್ಸ್ ಇದೆ, ಮ್ಯಾಚ್ ಬಾಕ್ಸ್ ಅಂದರೆ ಕಬ್ಬಿನ ಪೊಟ್ಟಣ ಇದೆ, ಆಮೇಲೆ ಆ್ಯಪಲ್ ಇದೆ, ನೋಟ್ಬುಕ್ ಇದೆ, ಪಟಾಕಿ ಇದೆ, ಮಿಲ್ಕ್ನ ಒಂದು ಡಬ್ಬ ಇದೆ, ಇದು ಪೈಪ್ ಇದೆ, ಬಲೂನ್ ಇದೆ, ಇದೊಂದು ಬಾಕ್ಸ್ ಇದೆ, ನೀರಿನೊಂದು ಬಾಕ್ಸ್ ಇದೆ, ಇದು ಮರಳಿದೆ. ಆಯಿತಾ? ಇಲ್ಲಿ ನೋಡಿ, ಆಬ್ಜೆಕ್ಟ್ಸ್ ಆಫ್ ದಿ ಸೇಮ್ ಶೇಪ್ ಕ್ಯಾನ್ ಬಿ ಗ್ರೂಪ್ಡ್. ಅಬ್ಸರ್ವ್ ದ ಫಾಲೋಯಿಂಗ್. ನೋಡಿ, ಎಲ್ಲ ವೃತ್ತ ಅಥವಾ ಸರ್ಕಲ್ನಲ್ಲಿ ಬರುವ, ಸರ್ಕಲ್ ಅಂತೀವಲ್ಲ, ವೃತ್ತದಲ್ಲಿರುವ ಎಲ್ಲವನ್ನು ಒಂದೇ ಥರ ಕೂಡಿಸಿದ್ದಾರೆ. ಇದು ಬಾಲ್ ಇದೆ, ಇದು ಬಲೂನ್ ಇದೆ, ಆ್ಯಪಲ್ ಇದೆ, ದಾಳಿಂಬೆ ಹಣ್ಣಿದೆ. ಇದು ನೋಡಿ, ಇವೆಲ್ಲ ಒಂದೇ ಶೇಪು, ಅಂದರೆ ಈ ಥರ ರೌಂಡ್ ಆಗಿವೆ. ಇದಕ್ಕೆ ನಾವು ವೃತ್ತ ಅಂತೀವಿ ಅಥವಾ ಸರ್ಕಲ್ ಅಂತೀವಿ. ಇಲ್ಲಿ ನೋಡಿ, ಪಟಾಕ್ಷಿ ಇದೆ, ಮಿಲ್ಕ್ನ ಡಬ್ಬ ಇದೆ, ಆಮೇಲೆ ಇದೊಂದು ಡಸ್ಟ್ಬಿನ್ ಟೈಪ್ ಇದೆ, ಇದೊಂದು ಪೈಪ್ ಇದೆ. ಇವೆಲ್ಲ ಒಂದೇ ಥರ ಕಾಣ್ತೀವಲ್ಲ, ಇದೆಲ್ಲ ನೋಡಿ ಈ ಥರ ಕಾಣುತ್ತವೆ. ಆಯಿತಾ? ಸಿಲಿಂಡರ್ ಥರ ಇದು ಹೀಗಿದೆ. ಆಮೇಲೆ ನೋಡಿ, ಇವೆಲ್ಲ ಆಯತಾಕಾರ ಇದೆ ನೋಡಿ, ಎಲ್ಲ ಈ ಥರ ಉದ್ದವಾಗಿವೆ. ಇದು ನೋಡಿ ಬಾಕ್ಸು, ಇದು ಮ್ಯಾಚ್ ಬಾಕ್ಸ್ ಇದೆ, ನೋಟ್ಬುಕ್ ಇದೆ, ಟ್ರಂಕ್ ಇದೆ. ಆಯಿತಾ? ಇವು ನೋಡಿ ಎಲ್ಲ ಕೋನ್ ಅಂತೀವಲ್ಲ ನಾವು, ಈ ಐಸ್ ಕ್ರೀಮ್ಗೆ ಏನಂತೀವಿ ನಾವು, ಕೋನ್ ಅಂತೀವಲ್ಲ, ಇವೆಲ್ಲ ಕೋನ್ ಆಕಾರದಲ್ಲಿವೆ. ಇದು ಐಸ್ ಕ್ರೀಮ್ ನೋಡಿ, ಗಜ್ಜರಿಕಾಯಿ, ಇದೊಂದು ಪಟಾಕ್ಷಿ ಆಗಲಿ ಅಥವಾ ಇದು ಬುಗುರಿ, ಇದು ಮರಳು, ಇವೆಲ್ಲ ಒಂದೇ ಆಕಾರ ಇವೆ. ಆಮೇಲೆ ಇದು ನೋಡಿ, ಇವು ಚೌಕದಲ್ಲಿ ಬರೋದು, ಇದು ಆಯತಾಕಾರ ಬರುತ್ತೆ, ಇದು ಆಯಿತಾ? ಇಲ್ಲಿ ನೋಡಿ, ಆಬ್ಜೆಕ್ಟ್ಸ್ ಆಫ್ ದಿ ಸೇಮ್ ಶೇಪ್ ಕ್ಯಾನ್ ಬಿ ಗ್ರೂಪ್ಡ್. ಅಬ್ಸರ್ವ್ ದ ಫಾಲೋಯಿಂಗ್, ಮ್ಯಾಚ್ ದ ಆಬ್ಜೆಕ್ಟ್ಸ್ ಆಫ್ ದಿ ಸೇಮ್ ಶೇಪ್, ಅಂದರೆ ಇಲ್ಲಿ ಯಾವ್ದು ಸೇಮ್ ಕಾಣ್ತಾವಲ್ಲ ಅದನ್ನು ಜೋಡಿಸಿ. ಇಲ್ಲಿ ನೋಡಿ, ಇದು ಸೇಮ್ ಕಾಣುತ್ತೆ, ಸರ್ಕಲ್ ಇದೆ. ಅದಾದಮೇಲೆ ಇದು ನೋಡಿ, ಇದು ಚೌಕ ಕಾಣುತ್ತೆ, ಆಮೇಲೆ ಇದು ಆಯತಾಕಾರ, ಇದು ರೆಕ್ಟ್ಯಾಂಗಲ್, ಇದು ಸ್ಕ್ವೇರ್ ಇದೆ. ಆಯಿತಾ? ಆಮೇಲೆ ಇವು ಸರ್ಕಲ್ಗಳಿವೆ. ಅದಾದಮೇಲೆ ಇದು ಆಯತಾಕಾರ, ರೆಕ್ಟ್ಯಾಂಗಲ್ ಇದೆ, ಆಯಿತಾ? ಇಲ್ಲಿ ನೋಡಿ, ಸಾರ್ಟಿಂಗ್ ಶೇಪ್ಸ್. ಸಾರ್ಟಿಂಗ್ ಅಂದರೆ ಸರಿಪಡಿಸೋದು. ಕಲರ್ ದ ಸೇಮ್ ಶೇಪ್ಸ್ ವಿತ್ ದ ಸೇಮ್ ಕಲರ್ಸ್ ಆ್ಯಸ್ ಡೈರೆಕ್ಟೆಡ್ ಅಂದರೆ ಹೇಳ್ತಾರೆ ಅಲ್ಲಿ ಅವರು. ಈ ಥರ ಇದ್ದರೆ, ಅಂದರೆ ಸ್ಕ್ವೇರ್ ಇದ್ದರೆ ಅದಕ್ಕೆ ಏನು ಹಚ್ಚಿರಿ, ಕೆಂಪು ಬಣ್ಣ ಹಚ್ಚಿರಿ. ಸರ್ಕಲ್ ರೌಂಡ್ ಇದ್ದಲ್ಲಿ ಬ್ಲೂ ಬಣ್ಣ ಹಾಕಿ, ಕೋನ್ನ ಶೇಪ್ದಲ್ಲಿ ಇದ್ದ, ತ್ರಿಭುಜದಲ್ಲಿ ಶೇಪಲ್ಲಿ ಇದ್ದರೆ ಅದಕ್ಕೆ ಗ್ರೀನ್ ಕಲರ್ ಹಾಕಿ, ಆಮೇಲೆ ಸಿಲಿಂಡರ್ ಟೈಪ್ ಇತ್ತಂದರೆ ಅದಕ್ಕೆ ಯೆಲ್ಲೋ ಹಾಕಿ, ಮತ್ತು ಹಿಂಗೆ ಆಯತಾಕಾರ ಅಥವಾ ರೆಕ್ಟ್ಯಾಂಗಲ್ ಥರ ಇತ್ತಂದರೆ ಇದಕ್ಕೆ ಪಿಂಕ್ ಕಲರ್ ಹಾಕಿ. ಆಯಿತಾ? ಇಲ್ಲಿ ನೋಡಿ, ಇದು ಬ್ರೆಡ್ ಏನಿದೆ, ಮೊದಲು ಆಯತಾಕಾರ ಇದೆ, ಅದಕ್ಕೆ ಪಿಂಕ್ ಹಾಕೋಣ. ಆಯಿತಾ? ಇಲ್ಲಿ ನೋಡಿ, ಆಯಿತಾ? ಇಲ್ಲಿ ಪಿಂಕ್ ಕಲರ್ ಹಾಕಿ. ಆಮೇಲೆ ಇಲ್ಲಿ ಕುಂಬಳಕಾಯಿ ಏನಿದೆ, ರೌಂಡ್ ಇದೆ, ಸೊ ಇದಕ್ಕೆ ಬ್ಲೂ ಕಲರ್ ಹಾಕಿ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಬ್ಲೂ ಕಲರ್ ಹಾಕಿ ಅಂತ, ಬ್ಲೂ ಕಲರ್ ಹಾಕಿ. ಆಮೇಲೆ ಇದು ನೋಡಿ, ಪೋಸ್ಟ್ ಬಾಕ್ಸು ಈ ಥರ ಇದೆ, ಸೊ ಅದಕ್ಕೆ
ಯೆಲ್ಲೋ ಕಲರ್ ಹಾಕಿ ಹಳದಿ ಬಣ್ಣವನ್ನು ಹಾಕಿ, ಇದು ನೋಡಿ ಐಸ್ ಕ್ರೀಮು. ಈ ಐಸ್ ಕ್ರೀಮ್ ಹೆಂಗಿದೆ, ಗ್ರೀನ್ ಕಲರ್ ಇದೆ, ಕೋನ್ ಕಲರ್ ಇದೆ, ಅದಕ್ಕೆ ಇದಕ್ಕೆ ಗ್ರೀನ್ ಕಲರ್ ಹಾಕಿ ಆಯ್ತಾ. ಆಮೇಲೆ ನೋಡಿ ಇದು ಅದೇ ಥರ ಇದೆ, ಇದಕ್ಕೂ ಅದೇ ಕಲರ್ ಹಾಕಿ. ಇದು ನೋಡಿ ಯೆಲ್ಲೋ ಮತ್ತು ಯೆಲ್ಲೋ ಇದೆ, ಇದು ನೋಡಿ ಇದು ಈ ಥರ ಇದೆ ಸೇಮು ಮತ್ತೆ ಆಯಿತಾ. ಅದಕ್ಕೆ ಇದು ಯೆಲ್ಲೋ ಹಾಕಿ. ಆಮೇಲೆ ಇದು ನೋಡಿ ಇದು ಈ ಥರ ಕಾಣುತ್ತೆ, ಪಿಂಕ್ ಹಾಕಿ ಇಲ್ಲಿ ಆಯಿತಾ. ಇದು ಪಿಂಕ್ ಕಲರ್ ಹಾಕಿ ಇದಕ್ಕೆ. ಇದು ನೋಡಿ ಬಲೂನ್ ಇದು ರೌಂಡ್ ಮತ್ತು ಇದು ರೌಂಡ್ ಇದೆ, ಸೊ ಇಲ್ಲಿ ಬ್ಲೂ ಕಲರ್ ಹಾಕಿ. ಆಮೇಲೆ ಇದು ಬಲ್ಲು, ಇದು ಬ್ಲೂ ಹಾಕಿ. ಇದು ನೋಡಿ ಇದು ಮತ್ತು ಇದು ಸೇಮ್ ಕಾಣುತ್ತೆ, ಸೊ ಇದು ಯೆಲ್ಲೋ ಕಲರ್ ಹಾಕಿ ಮತ್ತೆ ಆಯಿತಾ. ಇದು ನೋಡಿ ಇದು ಚೌಕ ಇದೆ, ಇದು ಚೌಕ ಇದೆ, ಅಂದರೆ ರೆಡ್ ಕಲರ್ ಹಾಕಿ ಕೆಂಪು ಬಣ್ಣ. ಇದು ನೋಡಿ ಮತ್ತೆ ಇದು ಪಿಂಕ್ ಮತ್ತು ಇದು ಪಿಂಕ್ ಇದೆ ಅಲ್ಲ, ಇದು ಸೇಮ್ ಶೇಪ್ ಇದೆ, ಇಲ್ಲಿ ಪಿಂಕ್ ಕಲರ್ ಹಾಕಿ ಆಯಿತಾ. ಇದು ನೋಡಿ ನೆಕ್ಸ್ಟು ಮೂಮೆಂಟ್ ಆಫ್ ದಿ ಆಬ್ಜೆಕ್ಟ್ಸ್, ಅಂದರೆ ಒಂದು ವಸ್ತು ಹೇಗೆ ಅದು ಮೂಮೆಂಟ್ ಆಗ್ತದೆ, ಹೇಗೆ ಸಾಗುತ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಮೂಮೆಂಟ್ ಅಂದರೆ ಸಾಗುವುದು. ಇದು ನೋಡಿ ಒಂದು ಬಾಲು ಜಾರು ಬಂಡಿ ಮೇಲೆ ಹಾಕಿರೋದು ಉರುಳುತ್ತಾ ಬರುತ್ತದೆ, ಅಂದರೆ ಉರುಳುತ್ತದೆ ಹೀಗೆ ಥರ. ಅದೇ ಒಂದು ಬಾಕ್ಸನ್ನು ಇಟ್ಟುಬಿಟ್ರೆ ಅದು ಸರಿಯುತ್ತೆ, ಅಂದರೆ ಜಾರುತ್ತದೆ ಅಲ್ಲ, ಅದು ಈ ಥರ ಜಾರುತ್ತಾ ಕೆಳಗಡೆ ಬರುತ್ತದೆ. ಅದು ನೋಡೋಣ. ಟಿಕ್ ದ ಆಬ್ಜೆಕ್ಟ್ ದ್ಯಾಟ್ ರೋಲ್ಸ್ ಅಂದರೆ ಯಾವುದು ಉರುಳುತ್ತಾ ಬರುತ್ತಲ್ಲ ಅದಕ್ಕೆ ಟಿಕ್ ಮಾಡಂತ ಹೇಳಿದ್ದಾರೆ. ನೋಡಿ ಯಾವ ಟಿಕ್ ಮಾಡ್ತೀರಾ, ಒಂದು ಇದು ಮತ್ತೊಂದು ಇದು ಆಯಿತಾ. ಕಲರ್ ದ ಆಬ್ಜೆಕ್ಟ್ ದ್ಯಾಟ್ ಸ್ಲೈಡ್, ಅಂದರೆ ಯಾವುದು ಜರಿಯುತ್ತದೆ ಅಲ್ಲ, ಸ್ಲೈಡ್ ಅಂದರೆ ಜರಿಯುತ್ತದೆ, ಅದಕ್ಕೆ ಕಲರ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಇದು ಜರಿಯುತ್ತದೆ ಆಯಿತಾ, ಇದು ಜರಿಯುತ್ತದೆ, ಇದಕ್ಕೆ ಕಲರ್ ಮಾಡೋಣ. ಆ ಥರ ಇದು ಜರಿಯುತ್ತದೆ, ಇದು ಕಲರ್ ಮಾಡೋಣ. ಇದು ಉರುಳುತ್ತದೆ, ಇದು ಕೂಡ ಇದು ಮತ್ತು ಇದು ಎರಡು ಉರುಳುತ್ತವೆ. ಇದಕ್ಕೆ ಕಲರ್ ಮಾಡೋದು ಬೇಡ, ಇದಕ್ಕಷ್ಟೇ ಕಲರ್ ಮಾಡಿ, ಇದಕ್ಕೆ ಮತ್ತು ಇದಕ್ಕೆ ಆಯಿತಾ. ಇದು ನೋಡಿ ಅಬ್ಸರ್ವ್ ಅಂದರೆ ನೋಡಿ, ಅಬ್ಸರ್ವ್ ದ ಶೇಪ್ ಆಫ್ ದಿ ಟಾಪ್ ಸರ್ಫೇಸ್ ಆಫ್ ದಿ ಗಿವನ್ ಆಬ್ಜೆಕ್ಟ್. ಅಬ್ಸರ್ವ್ ಅಂದರೆ ಜಸ್ಟ್ ನೋಡಿ ಯಾವ್ಯಾವ ಹೇಗಿದೆ. ಇದು ನೋಡಿ ಇದು ರೌಂಡ್ ಇದೆ, ಅದು ಸರ್ಕಲ್ ಇದೆ, ಇದು ಸ್ಕ್ವೇರ್ ಇದೆ, ಇದು ರೆಕ್ಟ್ಯಾಂಗಲ್ ಇದೆ ಆಯಿತಾ. ಇದು ಮತ್ತೆ ಸ್ಕ್ವೇರ್ ಇದೆ, ಇದು ರೆಕ್ಟ್ಯಾಂಗಲು, ಇದು ಸ್ಕ್ವೇರು, ಇದು ರೌಂಡು, ಇದು ಸರ್ಕಲ್ ಮತ್ತು ಇದು ಸರ್ಕಲು, ಇದು ಮತ್ತು ಆಯತಾಕಾರ, ಇದು ಟ್ರಯಾಂಗಲು, ಇದು ರೆಕ್ಟ್ಯಾಂಗಲು ಆಯಿತಾ. ಅಬ್ಸರ್ವ್ ದ ಸೇಮ್ ಶೇಪ್ ಹ್ಯಾವ್ ಬಿನ್ ಗ್ರೂಪ್ಡ್, ಅಬ್ಸರ್ವ್ ದೆಮ್. ನೋಡಿ ಇವೆಲ್ಲ ಒಂದೇ ಕಡೆ ಇವೆ, ಇವೆಲ್ಲ ಸರ್ಕಲ್ ಇವೆ, ಇವು ಸ್ಕ್ವೇರ್ ಇವೆ, ಇದು ಆಯತ ಇದೆ. ಆಯತಕ್ಕೆ ಮತ್ತು ಸ್ಕ್ವೇರ್ಗೆ ಏನು ಡಿಫ್ರೆನ್ಸ್ ಅಂದರೆ, ಅಥವಾ ಏನು ವ್ಯತ್ಯಾಸ ಅಂದರೆ, ಚೌಕದಲ್ಲಿ ಇವು ನಾಲ್ಕು ಸೈಡ್ ಕೂಡ ಸೇಮ್ ಆಗಿರುತ್ತವೆ ಆಯಿತಾ. ಇದು 1 ಫೂಟ್ ಇದ್ದರೆ ಇದು 1 ಫೂಟ್ ಇರುತ್ತೆ, ಇದು 1 ಫೂಟು ಇದು 1 ಫೂಟ್ ಇರುತ್ತೆ ಆಯಿತಾ. ಇವೆಲ್ಲ 4 ಸೇಮ್ ಆಗಿರೋದಕ್ಕೆ ಸ್ಕ್ವೇರ್ ಅಂತಾರೆ. ಆಯತಾಕಾರದ ರೆಕ್ಟ್ಯಾಂಗಲ್ ಅಂದರೆ ಇವೆರಡು ಸೇಮ್ ಇರುತ್ತೆ ಮತ್ತು ಇದು ಎರಡು ಸೇಮ್ ಇರುತ್ತೆ, ಅಂದರೆ ಇದು ಒಂದು ಇರುತ್ತೆ, ಇದು 2 ಇರುತ್ತೆ ಆಯಿತಾ. ಇದೆಷ್ಟಿರುತ್ತೋ ಇದು ಅಷ್ಟೇ ಇರುತ್ತೆ, ಇದೆಷ್ಟಿರುತ್ತೋ ಇದು ಅಷ್ಟೇ ಇರುತ್ತೆ ಆಯಿತಾ. ಇದು ಮತ್ತು ಇದು ಸೇಮು, ಇದು ಮತ್ತು ಇದು ಸೇಮು. ಇದಕ್ಕೆ ಆಯತಕ್ಕೆ ಮತ್ತು ಇದಕ್ಕೆ ಇರುವ ವ್ಯತ್ಯಾಸ ಸ್ಕ್ವೇರ್ಗೆ ಆಯಿತಾ. ಇಲ್ಲಿ ನೋಡಿ ಟಿಕ್ ದ ಶೇಪ್ ವಿಚ್ ಈಸ್ ಸಿಮಿಲರ್ ಟು ದಿ ಗಿವನ್ ಶೇಪ್. ಇಲ್ಲಿ ಏನು ಕೊಟ್ಟಿದಾರಲ್ಲ ಈ ಶೇಪ್ಗೆ ಇಲ್ಲಿ ಯಾವ ಶೇಪ್ ಸೇಮ್ ಇದೆಯೋ ಅದಕ್ಕೆ ಟಿಕ್ ಮಾಡ್ತಾ ಇದ್ದಾರೆ. ಒಂದು ಇದು ಸೇಮ್ ಇದೆ, ಯಾಕಂದರೆ ನಾಲ್ಕು ಬಾಹುಗಳು ಸೇಮ್ ಇವೆ. ಇಲ್ಲಿ ಇದು ಸೇಮ್ ಇದೆ ನೋಡಿ, ಇದನ್ನೆಲ್ಲ 4 ಬಿಸ್ಕೆಟ್ ಇದು ಸೇಮ್ ಇದೆ, ಇದಕ್ಕೆ ಟಿಕ್ ಮಾಡಿ. ಇಲ್ಲಿ ನೋಡಿ ಇದೊಂದು ಸರ್ಕಲ್ ಇದೆ, ಈ ಥರ ಯಾವುದಿದೆ ಇಲ್ಲಿ ಒಂದು ಬಾಲ್, ಇದು ಸರ್ಕಲ್ ಇದೆ ಮತ್ತು CD ಇದು ಸರ್ಕಲ್ ಇವೆ ಆಯಿತಾ. ಇಲ್ಲಿ ನೋಡಿ ಆಯತಾಕಾರ ಇದೆ, ಇಲ್ಲಿ ಆಯತಾಕಾರ ಏನಿದೆ, ಇದು ಹೆಂಗಿದೆ, ಇದು ಹಾಗೆ ಇದೆ ಮತ್ತು ಇದು ಅದೇ ಥರ ಇದೆ, ಇದು ಸ್ಕ್ವೇರ್ ಇದೆ, ಇದು ಇದಾಗಲ್ಲ. ಇಲ್ಲಿ ನೋಡಿ ತ್ರಿಭುಜ, ಇದೊಂದು ತ್ರಿಭುಜ ಇದೆ, ಇದು ಸರ್ಕಲ್, ಇದು ಆಗಲ್ಲ, ಇದು ಆಯತಾಕಾರ, ಇದು ಆಗಲ್ಲ, ಇದು ಆಯತಾಕಾರ, ಇದು ರೆಕ್ಟ್ಯಾಂಗಲ್, ಇದು ಆಗಲ್ಲ. ಕಲರ್ ದ ಡಿಫ್ರೆಂಟ್ ಶೇಪ್ಸ್ ಬೈ ಡಿಫ್ರೆಂಟ್ ಕಲರ್. ನೋಡಿ ಬೇರೆ ಶೇಪ್ಗೆ ಬೇರೆ ಕಲರ್ ಕೊಡಬೇಕಂತೆ. ಫಸ್ಟ್ ಕೊಡೋಣ ರೆಡ್ ಕೊಡೋಣ, ಇದಕ್ಕೆ ಈ ಟ್ರಯಾಂಗಲ್ಗಳಿಗೆ ರೆಡ್ ಕೊಡೋಣ. ಇಲ್ಲಿ ರೆಡ್ ಕೊಟ್ವಿ, ಇದು ರೆಡ್ ಕೊಡೋದೆ, ಇಲ್ಲೂ ರೆಡ್ಡು, ಯಾಕಂದರೆ ಎಲ್ಲ ಟ್ರಯಾಂಗಲ್ಗೆ ಒಂದೇ ಬಣ್ಣ ಕೊಡಿ ಆಯಿತಾ. ಇದು ರೆಡ್ ಕೊಡಿ, ಇದು ರೆಡ್ ಕೊಡಿ, ಇದು ರೆಡ್ಡು, ಇದು ರೆಡ್ಡು, ಇದು ರೆಡ್ಡು. ಆಮೇಲೆ ನೋಡಿ ಸರ್ಕಲ್ಗಳಿಗೆ ಯಾವ್ದು ಕೊಡ್ತೀರಾ, ಸರ್ಕಲ್ಗಳಿಗೆ ಬ್ಲೂ ಕೊಡಿ ಆಯಿತಾ. ಇದು ಬ್ಲೂ, ಆಮೇಲೆ ಇಲ್ಲೊಂದು ಸರ್ಕಲ್ ಇದಕ್ಕೂ ಬ್ಲೂ ಕೊಡಿ, ಆಮೇಲೆ ಇಲ್ಲೊಂದು ಸರ್ಕಲ್ ಇದಕ್ಕೂ ಬ್ಲೂ ಕಲರನ್ನು ಕೊಡಿ ಆಯಿತಾ. ಆಮೇಲೆ ಆಯತಾಕಾರಕ್ಕೆ ಅಥವಾ ರೆಕ್ಟ್ಯಾಂಗಲ್ಗೆ ಏನು ಮಾಡಿ ಯೆಲ್ಲೋ ಕಲರ್ ಕೊಡಿ, ಇದಕ್ಕೆ
ಯೆಲ್ಲೋ ಮಾಡಿ. ಆಯಿತಾ, ನೀವು ಚೆನ್ನಾಗಿ ಕಲರ್ ತುಂಬಿ ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಿರಿ, ಸರ್ಕಲ್ಗಳಿಗೆ ಬ್ಲೂ ಕಲರನ್ನು ತುಂಬಿ ಇದು ಮತ್ತು ಇದು, ಆಮೇಲೆ ಚೌಕಕ್ಕೆ ಯೆಲ್ಲೋ ಕಲರ್ ತುಂಬಿ, ಆಮೇಲೆ ಆಯತಾಕಾರಕ್ಕೆ ರೆಕ್ಟ್ಯಾಂಗಲ್ಗೆ ಕೆಂಪು ಬಣ್ಣ ಅಥವಾ ರೆಡ್ ಕಲರನ್ನು ಹಾಕಿ, ಆಮೇಲೆ ಟ್ರಯಾಂಗಲ್ಗೆ ಈ ಬಣ್ಣ ಹಾಕಿ. ಆಯಿತಾ, ಮತ್ತು ಆಯಿತಾ, ಇಲ್ಲಿಗೆ ಇಲ್ಲಿ ನೋಡಿ. ನೆಕ್ಸ್ಟ್ ಏನು ಮಾಡೋಣ, ಅಬ್ಸರ್ವ್ ದ ಶೇಪ್ ಗಿವನ್ ಬಿಲೋ ಆ್ಯಂಡ್ ದೇರ್ ನೇಮ್ಸ್, ರಿಪೀಟ್ ದ ನೇಮ್ಸ್. ಅಂದರೆ ಇಲ್ಲಿ ನೋಡಿ, ಇದಕ್ಕೇನಂತಾರೆ, ಸರ್ಕಲ್ ಅಂತಾರೆ, ಇದಕ್ಕೆ ಟ್ರಯಾಂಗಲ್ ಅಂತಾರೆ, ಇದಕ್ಕೆ ರೆಕ್ಟ್ಯಾಂಗಲ್ ಅಂತಾರೆ, ಇದಕ್ಕೆ ಸ್ಕ್ವೇರ್ ಅಂತಾರೆ. ಆಯಿತಾ, ಕಲರ್ ಸರ್ಕಲ್ ವಿತ್ ರೆಡ್, ಟ್ರಯಾಂಗಲ್ ವಿತ್ ಗ್ರೀನ್, ರೆಕ್ಟ್ಯಾಂಗಲ್ ವಿತ್ ಯೆಲ್ಲೋ ಆ್ಯಂಡ್ ಸ್ಕ್ವೇರ್ ವಿತ್ ಬ್ರೌನ್. ಅಂದರೆ ಎಲ್ಲ ಶೇಪ್ಗಳಿಗೆ ಒಂದು ಕಲರ್ ಕೊಡಬೇಕು. ಇಲ್ಲಿ ನೋಡಿ, ಸರ್ಕಲ್ಗಳಿಗೆ ರೆಡ್ ಕಲರ್ ಕೊಡಂತ ಇದ್ದಾರೆ, ರೆಡ್ ತಗೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಸರ್ಕಲ್ ಇದೆ, ಇದಕ್ಕೆ ರೆಡ್ಡು, ಆಮೇಲೆ ಇಲ್ಲಿ ಸರ್ಕಲ್ ಇದೆ, ಇದಕ್ಕೆ ರೆಡ್ಡು, ಆಮೇಲೆ ಇದು ಸರ್ಕಲ್, ಇದಕ್ಕೆ ರೆಡ್ಡು, ಇದಕ್ಕೂ ರೆಡ್ ಆಗುತ್ತೆ. ಮತ್ತು ನೋಡಿ, ಎಲ್ಲಿದೆ ಸರ್ಕಲು, ಮತ್ತು ಎಲ್ಲೂ ಸರ್ಕಲ್ ಇಲ್ಲ. ಆಮೇಲೆ ನೋಡಿ, ಟ್ರಯಾಂಗಲ್ಗಳಿಗೆ ಗ್ರೀನ್ ಕೊಡಿ, ಇದು ನೋಡಿ ಗ್ರೀನ್ ತಗೊಳ್ಳಿ, ಇದು ಟ್ರಯಾಂಗಲು, ಈ ಟ್ರಯಾಂಗಲ್ ಇದೆ, ಗ್ರೀನ್ ಕೊಡಿ. ಆಮೇಲೆ ಇಲ್ಲಿ ಟ್ರಯಾಂಗಲ್ ಇದೆ, ಇದು ಗ್ರೀನು. ಇಲ್ಲಿ ನೋಡಿ, ಎಲ್ಲ ಸಣ್ಣ ಸಣ್ಣ ಟ್ರಯಾಂಗಲ್ ಇದೆ, ಇದಕ್ಕೆಲ್ಲ ಗ್ರೀನು. ಇಲ್ಲಿ ಟ್ರಯಾಂಗಲ್ ಇದೆ, ಗ್ರೀನು, ಇದು ಗ್ರೀನು, ಇಲ್ಲಿ ಗ್ರೀನು ನೋಡಿ, ಇಲ್ಲೊಂದಿದೆ, ಇಲ್ಲೊಂದು ಗ್ರೀನ್ ಆಗುತ್ತೆ. ಆಯಿತಾ, ಆಮೇಲೆ ರೆಕ್ಟ್ಯಾಂಗಲ್ ವಿತ್ ಯೆಲ್ಲೋ, ಇದು ರೆಕ್ಟ್ಯಾಂಗಲ್ಗೆ ಏನು ಮಾಡಿ, ಯೆಲ್ಲೋ ಕಲರ್ ಕೊಡಿ. ನೋಡಿ, ಇಲ್ಲಿ ಯೆಲ್ಲೋ, ಆಮೇಲೆ ಇದೆಲ್ಲ ಯೆಲ್ಲೋ ಕೊಡಿ. ಇದಷ್ಟೇ, ಇದಕ್ಕೆ ಕೊಡಬೇಡಿ, ಇದಷ್ಟೇ ಕೊಡಿ ಯೆಲ್ಲೋ. ಇಲ್ಲಿ 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 ಇಲ್ಲೆಲ್ಲ ಯೆಲ್ಲೋ ಕೊಡಿ. ಆಮೇಲೆ ನೋಡಿ, ಇಲ್ಲೆಲ್ಲ ಯೆಲ್ಲೋ ಕೊಡಿ ಬಾಗಿಲಿಗೆ, ಇಲ್ಲಿ ಮೇಲೆ ಎಲ್ಲ ಯೆಲ್ಲೋ, ಆಮೇಲೆ ಇಲ್ಲಿ ಯೆಲ್ಲೋ ಹಚ್ಚಿ, ಮತ್ತು ಇದಿಲ್ಲ. ಆಮೇಲೆ ಸ್ಕ್ವೇರ್ ವಿತ್ ಬ್ರೌನ್. ಆಯ್ತಲ್ಲ, ಇನ್ನೇನು ಮಾಡಿ, ಬ್ರೌನ್ ತಗೊಳ್ಳಿ, ಇಲ್ಲೇನು ಮಾಡಿ, ಬ್ರೌನ್ ಕೊಡಿ. ಆಯಿತಾ, ಇಲ್ಲಿ ಬ್ರೌನ್ ಕೊಡಿ. ಆಮೇಲೆ ಇಲ್ಲೊಂದು ಕಿಟಕಿಗಳಿಗೆ ಬ್ರೌನ್ ಹಚ್ಚಿ, ಇಲ್ಲಿ ಬ್ರೌನ್ ಇದೆ. ಆಯಿತಾ, ಇಲ್ಲಿ ನೋಡಿ, ಆಯ್ತವನ್ನು ಇಟ್ಬಿಟ್ಟಿದ್ದೀವಿ. ರೆಕ್ಟ್ಯಾಂಗಲ್ಗೆ ಏನು ಮಾಡಿ, ಯೆಲ್ಲೋ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ರೆಕ್ಟ್ಯಾಂಗಲ್ ಇದೆ, ಇದಕ್ಕೆ ಯೆಲ್ಲೋ, ಇಲ್ಲೂ ಯೆಲ್ಲೋ, ಇಲ್ಲೂ ಯೆಲ್ಲೋ ಹಾಕಿ. ಆಯಿತಾ, ಇಲ್ಲಿ ನೋಡಿ, ಕಂಪ್ಲೀಟ್ ದ ಜಾಯಿನ್ ದ ಡಾಟ್ಸ್ ಆ್ಯಂಡ್ ಕಂಪ್ಲೀಟ್ ದ ಪಿಕ್ಚರ್. ಜಾಯಿನ್ ದ ಡಾಟ್ ಅಂದರೆ ಇಲ್ಲಿರೋ ಚುಕ್ಕಿಗಳನ್ನ ಕೂಡಿಸಿ ಮತ್ತು ಅದನ್ನು ಕಂಪ್ಲೀಟ್ ಮಾಡಿ, ಕಂಪ್ಲೀಟ್ ದಿ ಶೇಪ್. ಆ ಶೇಪನ್ನು ಕಂಪ್ಲೀಟಾಗಿ ಮುಂದುವರಿಸಿ. ಈ ಥರ ಕೂಡಿಸಿ ನೋಡಿ, ಇದೇ ಥರ ಇಲ್ಲನ್ನು ಕೂಡಿಸಿದನ, ಇದನ್ನು ನೀವು ಕರೆಕ್ಟಾಗಿ ಕೂಡಿಸಿ. ಇಲ್ಲಿ ನಮಗೆ ಸರಿಯಾಗಿ ಕೂಡಿಸೋಕ್ಕಾಗಲ್ಲ. ಆಯಿತಾ, ಅದು ಅಳಗಾಡುತ್ತೆ ಪೆನ್ನು. ಈ ಥರ ಎಲ್ಲ ಚುಕ್ಕಿಗಳನ್ನು ಕೂಡಿಸಿ, ಈ ಥರ ಇಲ್ಲಿ ಕೆಳಗಡೆ ಇದೆ, ಈ ಥರ ಕೂಡಿಸ್ಕೊಂತ ಬನ್ನಿ. ಈ ಥರ ನೀವು ಕರೆಕ್ಟಾಗಿ ಕೂಡಿಸಿ, ಇದನ್ನು ಪೆನ್ ಇಲ್ಲಿ ಕರೆಕ್ಟಾಗಿ ಕೂರಲ್ಲ ಕೈಗೆ. ಡ್ರಾ ದ ಅಬೋವ್ ಶೇಪ್ಸ್ ಫ್ರೀ ಹ್ಯಾಂಡ್ ಇನ್ ಪ್ರಾಕ್ಟೀಸ್. ಇಲ್ಲೇನು ಮಾಡಿ, ನೀವೇ ಇಲ್ಲಿ ತೆಗೀರಿ. ಇದು ಏನು, ಸರ್ಕಲು, ಆಮೇಲೆ ಇದು ಟ್ರಯಾಂಗಲು, ಆಮೇಲೆ ಇದು ರೆಕ್ಟ್ಯಾಂಗಲು, ಆಮೇಲೆ ಸ್ಕ್ವೇರ್ ಯಾವುದು, ಎಲ್ಲ ಸೇಮ್ ಇರುತ್ತಲ್ಲ, ಅದು ಸ್ಕ್ವೇರ್. ಆಯಿತಾ, ಇಲ್ಲಿಗೆ ಈ ಲೆಸನ್ ಮುಗಿಯುತ್ತದೆ. ಪ್ಲೀಸ್ ಏನಾದರೂ ತಿಳಿಯದಿದ್ದಲ್ಲಿ ಅಥವಾ ಅರ್ಥವಾಗದಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ಬೇರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.